2026-27 ಬಜೆಟ್ ಸಿದ್ಧತೆಗಾಗಿ ಸಭೆ ಕರೆದಿದ್ದಾರೆ ಸಿದ್ದರಾಮಯ್ಯ. ಫೆಬ್ರವರಿ 2ರಿಂದ ಇಲಾಖಾವಾರು ಸಭೆಯನ್ನು ನಡೆಸುತ್ತಾರೆ ಮುಖ್ಯಮಂತ್ರಿ. ಹೌದು, ಪ್ರತಿದಿನ 10ರಿಂದ 12 ಇಲಾಖಾ ಅಧಿಕಾರಿಗಳ ಜೊತೆ ನಡೆಯುವಂತಹ ಚರ್ಚೆ ಇದು. ಬಜೆಟ್ ಪೂರ್ವ ಚರ್ಚೆ. ಯಾಕಂದರೆ ಇಲಾಖಾವಾರು ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈ ಸಭೆಯನ್ನು ಕರೆದಿರುವುದು. ಶಕ್ತಿ ಭವನದಲ್ಲಿ ನಡೆಯುತ್ತೆ ಬಜೆಟ್ ಪೂರ್ವಭಾವಿ ಸಭೆ. ಒಟ್ಟು 5 ದಿನಗಳ ಕಾಲ ನಿರಂತರವಾಗಿ ಬಜೆಟ್ ಪೂರ್ವಭಾವಿ ಸಭೆ ನಡೆಯುತ್ತೆ. ಅಗತ್ಯ ಮಾಹಿತಿ ದಾಖಲೆ ಸಮೇತ ಹಾಜರಾಗಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. 26-27 ಬಜೆಟ್ ಸಿದ್ಧತೆಗಾಗಿ ಸಭೆ ಕರೆದಿರುವುದು. ಫೆಬ್ರವರಿ 2ರಿಂದ ಇಲಾಖಾವಾರು ಸಭೆಯನ್ನು ನಡೆಸ್ತಾರೆ. 5 ದಿನ ನಿರಂತರವಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಬೇಕಾಗತ್ತೆ. 10ರಿಂದ 12 ಇಲಾಖಾ ಅಧಿಕಾರಿಗಳ ಜೊತೆ ನಡೆಯುವಂಥ ಈ ಸಭೆಯಲ್ಲಿ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ತಗೊಂಡ್ಬರಬೇಕು. ಅಗತ್ಯ ಮಾಹಿತಿ ಇರ್ಬೋದು, ದಾಖಲೆಗಳಿರ್ಬೋದು, ಇದೆಲ್ಲವನ್ನು ಒದಗಿಸಿ ಒಂದಷ್ಟು ಸಭೆಯನ್ನು ನಡೆಸ್ತಾರೆ. ಆ ಮಾಹಿತಿಯ ಮೇಲೆ ಬಜೆಟ್ನಲ್ಲಿ ಯಾವ್ದು ಅಲೋಕೇಶನ್ ಯಾವ ರೀತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನಕ್ಕೆ ಸಿದ್ದರಾಮಯ್ಯನವ್ರಿಗೆ ಬರೋದಕ್ಕೆ ಸಹಾಯವಾಗುತ್ತೆ. ಇನ್ನು ಅಪರ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಅವರೆಲ್ಲರೂ ಕೂಡ ಹಾಜರಾಗಬೇಕಾಗತ್ತೆ. ಅಗತ್ಯ ಮಾಹಿತಿ ದಾಖಲೆ ಸಮೇತ ಸಭೆಗೆ ಹಾಜರಾಗುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಕೈಗಾರಿಕೆ, ವಾಣಿಜ್ಯ ಸಂಘಟನೆಗಳು, ರೈತರು, ಕಾರ್ಮಿಕ, ಮಹಿಳಾ ಸಂಘಟನೆಗಳ ಜೊತೆ ಸಮಾಲೋಚನೆ ನಡೆಯುತ್ತೆ.